ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ಮಕ್ಕಳನ್ನು ತುಂಬಾ ಕಷ್ಟದಲ್ಲಿ ಬೆಳೆಸುತ್ತಿದ್ದನು. ಅವನ ಬಳಿ ಐಶ್ವರ್ಯ ಇರಲಿಲ್ಲ, ಆದರೆ ಮೌಲ್ಯಗಳಿತ್ತು. ಮಕ್ಕಳು ಕೇಳುತ್ತಿದ್ದರು, ಅಪ್ಪ, ನಾವು ಹೀಗೆ ಕಷ್ಟಪಡುವುದು ಏಕೆ? ಅಪ್ಪ ನಗುತ್ತಾ ಹೇಳಿದ, ಜೀವನ ನಿಮ್ಮನ್ನು ಬಲಿಷ್ಠರನ್ನಾಗಿಸುತ್ತಿದೆ ಎಂದು. ಅವನು ಅವರಿಗೆ ದುಡ್ಡು ಕೊಡುತ್ತಿರಲಿಲ್ಲ, ಆದರೆ ಬದುಕುವುದನ್ನು ಕಲಿಸುತ್ತಿದ್ದ. ಮನುಷ್ಯರನ್ನು ಗೌರವಿಸುವುದನ್ನು ಕಲಿಸಿದ. ಕಾಲ ಕಳೆಯಿತು, ಮಕ್ಕಳು ದೊಡ್ಡವರಾದರು, ವಿದ್ಯಾವಂತರಾದರು, ಜೀವನದಲ್ಲಿ ಎತ್ತರಕ್ಕೆ ಬೆಳೆದರು. ಒಂದು ದಿನ ರೈತ ತನ್ನ ಮಕ್ಕಳನ್ನು ಹಳೆಯ ಗೋದಾಮಿಗೆ ಕರೆದುಕೊಂಡು ಹೋದ. ಅಲ್ಲಿ ಬಾಗಿಲು ತೆರೆದಾಗ ಮಕ್ಕಳ ಕಣ್ಣುಗಳು ನಂಬಲಾರದಂತೆ ನಿಂತರು. ಚಿನ್ನ ಭೂಮಿಯ ಪತ್ರಗಳು ಅಪಾರ ಸಂಪತ್ತು. ಅಪ್ಪ ನಿಧಾನವಾಗಿ ಹೇಳಿದನು, ನಾನು ಬಡವ ಅಲ್ಲ ಮಕ್ಕಳೇ, ನೀವು ಜೀವನದ ಮೌಲ್ಯವನ್ನು ಅರಿಯಬೇಕೆಂದು ಮಾತ್ರ ನಿಮ್ಮನ್ನು ಬಡತನದಲ್ಲಿ ಬೆಳೆಸಿದೆ. ಮಕ್ಕಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ಅವರು ತಂದೆಯನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ.